ಇವತ್ತು ಕಾವೇರಿ ಪುಣ್ಯತೀರ್ಥ ಇಲ್ಲಿ ಯಾಕಂತ ಹೇಳಿದರೆ ಭಾಳ ವರ್ಷದಿಂದ ಇದು ಹಿಂದ್ಗಡೆ ಇದೊಂದು 300 ವರ್ಷದ ಹಿಂದಿನಿಂದ ಇದು ನಡೆದುಕೊಂಡು ಬಂದ ದಾರಿ. ಯಾಕೆ ನಾವು ಸಣ್ಣದಿರುವಾಗ ಕೂಡ ನಾವು ಶಾಲೆಗೆ ಹೋಗುವಾಗ ಇಲ್ಲಿ ದೇವಸ್ಥಾನ ಒಂದು 30 ವರ್ಷದಿಂದ ಏನಿರಲಿಲ್ಲ. ಆದರೆ ಕಾವೇರಿ ಪುಣ್ಯತೀರ್ಥದಂದು ಬೆಳಗಿನ ಜನ 5 ಗಂಟೆಯಿಂದ ಹಿಡಿದು 10 ಗಂಟೆವರೆಗೆ ಇಲ್ಲಿ ಜಾತ್ರೆಯಾಗಿ ಬರ್ತಿತ್ತು. ಮುಂಚೆ ಎಲ್ಲ ಇಲ್ಲಿ ಅಂಗಡಿ ಎಲ್ಲ ಬರ್ತಿತ್ತು. ಈಗ ಅಂತ ಹೇಳಿದ್ರೆ ಎಲ್ಲರೂ ವೆಹಿಕಲ್ನಲ್ಲಿ ಬರ್ತಾರೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಬೆಳಿಗ್ಗೆ 5:30 ಗಂಟೆಯಿಂದ ನೀವು ಕೆಳಗಿನ ಸರೋವರದಲ್ಲಿ ನೋಡಿದರೆ ಪುಣ್ಯತೀರ್ಥ. ಯಾಕಂತೇಳಿ ವರ್ಷಕ್ಕೊಂದ್ಸಲ ಇಲ್ಲಿ ಮಾಡಿ ಹಬ್ಬದಾಗಿ ನಾವು ದೀಪಾವಳಿ ಹಬ್ಬ ಹೇಗುಂಟ ಅದೇ ರೀತಿ ಇಲ್ಲಿ ಈ ಕಾವೇರಿ ಸಂಕ್ರಮಣೆ ಅಂದರೆ ಇಲ್ಲಿ ಕೂಡ ಅದೇ ರೀತಿ ಎಲ್ಲರೂ ಪ್ರತಿಯೊಂದು ಮನೆಯಲ್ಲಿಯೂ ಒಬ್ಬೊಬ್ಬರು ಬಂದು ಸ್ನಾನ ಮಾಡದೆ ಹೋಗುವುದಿಲ್ಲ. ಮನೆಯಲ್ಲಿ ಸ್ನಾನ ಮಾಡಿದ ನಂತರವೇ ಅಲ್ಲಿ ಮನೆಯಲ್ಲಿ ಏನಾದರೂ ತಿಂಡಿ ತೀರ್ಥ ತಗೊಳ್ಬೇಕು. ಅಷ್ಟರವರೆಗೆ ಯಾರೂ ತಗೊಳ್ಳಿಕ್ಕಿಲ್ಲ. ಅಂಥ ಒಂದು ವೈಭವೀಕೃತ ಪುಣ್ಯತೀರ್ಥ ಇದು. ಇಲ್ಲಿ ಅಂತೇಳಿದರೆ ನಾವು ತಲಕಾವೇರಿಗೆ ಹೋಗುವ ಅಗತ್ಯವಿಲ್ಲ. ಅದೇ ಇಲ್ಲಿ ಕೆಳಗೆ ಒಂದು ಕಿಂಡಿ ಉಂಟು, ಅದರಲ್ಲಿ ನೀರು ಬರ್ತದೆ. ಆ ನೀರು ಅಲ್ಲಿ ಉದ್ಭವ ಆದಾಗ ಆ ನೀರು ಇಲ್ಲಿ ಬರ್ತದೆ. ಅದೇ ನೀರನ್ನು ಎಲ್ಲರೂ ತಲೆಗೆ ಹಾಕ್ಕೊಂಡು ತೀರ್ಥ ಸ್ನಾನ ಮಾಡಿಕೊಂಡು ಮನೆಗೆ ಒದ್ದೆ ಬಟ್ಟೆಯಲ್ಲಿ ಹೋಗ್ತಿದ್ರು. ಈಗಲೂ ಎಲ್ಲರೂ ಬರ್ತಾರೆ ಬೆಳಿಗ್ಗೆ ಬೇಗ. ಯಾಕಂದರೆ ಈಗ ಇವತ್ತು ಆಫೀಸ್ ರಜೆ ಇಲ್ಲ. ಮುಂಚೆ ಆದರೆ ಈ ಸಂಕ್ರಾಂತಿಗೆ ರಜೆ ಇತ್ತು. ಗೋಲ್ಡನ್ ಡೇಸ್ನಲ್ಲಿ ಶಾಲೆಗೆ ರಜೆ, ಮತ್ತು ಎಲ್ಲ ಆಫೀಸ್ನಲ್ಲಿಯೂ ಲೇಟ್ ಹೋದರೂ ಯಾರು ಏನು ಮಾತಾಡ್ತಿರಲಿಲ್ಲ. ಕಾವೇರಿ ಸಂಕ್ರಮಣ ಅಂದರೆ ಇಲ್ಲಿ ನಮ್ಮ ಊರಿನ ಮಟ್ಟಿಗೆ ಇದೊಂದು ಬಹಳ ಒಂದು ಪವಿತ್ರವಾದ ಸ್ಥಳ ಅಂತೂ. ನಾನು ಪ್ರಕಾಶ್ ಚಂದ್ರ ಶೆಟ್ಟಿ, ಬುಡ್ನಾರ್ ಹೊಸಮನೆ. ಥ್ಯಾಂಕ್ ಯು. Ini berpun. Ini berpun.
ಚವನ ನಾಗನ ಉಂಟು ನಾನು ಸಾಧಾರಣ